Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ನಮ್ಮ ರೆಸಿಪಿ ಪುಡಿ ಇಡ್ಲಿ. ಟ್ರಸ್ಟ್ ಮೀ, ತುಂಬ ಟೇಸ್ಟಿಯಾದ ರೆಸಿಪಿ, ಮಿಸ್ ಮಾಡದೆ ನೋಡಿ ಹಾಗೆ ಮಾಡ್ಕೊಳ್ಳಿ. ಓಕೆ ದೆನ್ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಫಸ್ಟ್ ಪುಡಿ ಮಾಡ್ಕೊಳ್ಳೋಣ. ಸೊ ಪುಡಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ, ಹಿಂಗು, ಕರಿಬೇವು, ಉಪ್ಪು, ಬಿಳಿ ಎಳ್ಳು, ಎಣ್ಣೆ ಹಾಗೆ ಒಣಮೆಣಸಿನಕಾಯಿ. ಓಕೆ, ಫಸ್ಟ್ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಶೇಂಗಾನ ಹಾಕಿ. ಶೇಂಗಾನ ಡ್ರೈ ರೋಸ್ಟ್ ಮಾಡಿ. ಯಾರಿಗೆಲ್ಲ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಇದನ್ನು ಸಹ ಡ್ರೈ ರೋಸ್ಟೇ ಮಾಡಿ. ಒಂದು 5 ಸೆಕೆಂಡ್ಸ್ ಫ್ರೈ ಮಾಡಿ ಸಾಕು, ಯಾಕಂದರೆ ಇದು ಬೇಗ ಫ್ರೈ ಆಗಿಬಿಡುತ್ತೆ. ಆ್ಯಂಡ್ ಈ ಬಿಳಿ ಎಳ್ಳು ಹಾಗೆ ಶೇಂಗಾನ ಡ್ರೈ ರೋಸ್ಟೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಯಾನ್ಗೆ ಒಂದು 1/4 ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು 4 ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ. ಈ ಪುಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಇಡ್ಲಿ ಜೊತೆ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಗೆ ಏನಾದರೂ ಚಟ್ನಿ ಮಾಡೋಕ್ಕೆ ಬೇಜಾರಾಗಿದ್ದರೆ, ಇಲ್ಲ ಟೈಮ್ ಇಲ್ಲ ಅಂದರೆ ಈ ಪುಡಿನ ಮಾಡಿ ನೀವು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಈ ಪುಡಿನ ನೀವು 2 ಮಂತ್ಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತೆ 1/4 ಸ್ಪೂನಷ್ಟು ಎಣ್ಣೆನ ಹಾಕಿ ಕಡಲೆಬೇಳೆನ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಸಹ 4 ಸ್ಪೂನಷ್ಟು ತೊಗೊಳ್ಳಿ. ಎಲ್ಲವೂ ಫ್ರೈ ಮಾಡಬೇಕಾದ್ರೆ ನೀವು ಫ್ಲೇಮ್ ಮಾತ್ರ ಲೋವಲ್ಲೇ ಇಡಬೇಕು. ಈ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡಬೇಕಾದ್ರೆ ಅದ್ರ ಘಮ ಸ್ಟಾರ್ಟ್ ಆಗುತ್ತಲ್ವ, ಅಲ್ಲಿವರೆಗೂ ಫ್ರೈ ಮಾಡಿ. ನೋಡಿ, ಈ ಥರ ಲೈಟ್ ಬ್ರೌನ್ ಕಲರಲ್ಲಿರಬೇಕು, ಸೀದ್ ಹೋಗೋ ಥರ ಮಾಡಬೇಡಿ, ಆಗ ಪುಡಿದು ಫ್ಲೇವರ್ ಚೆನ್ನಾಗಿರಲ್ಲ. ಮತ್ತೆ ಈಗ 1/4 ಸ್ಪೂನಷ್ಟು ಎಣ್ಣೆನ ಹಾಕಿ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 8 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಪುಡಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ, ಸೊ ಹಾಗಾಗಿ 8 ತೊಗೊಂಡಿದ್ದೀನಿ. ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ನೀವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಕರಿಬೇವು ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾವು ಆಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಶೇಂಗಾನ, ಅದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಂಡು ಹಾಕಬೇಕು. ಈಗ ಇದನ್ನು ಒಂದು 10 ಸೆಕೆಂಡ್ಸ್ ಫ್ರೈ ಮಾಡಿ ಸಾಕು. ಈಗ ಇದೆಲ್ಲವುದನ್ನು ಸ್ವಲ್ಪ ತಣ್ಣಗಾಕೋಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ನ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ. ನೋಡಿ, ಹಾಗೆ ಕರಿಬೇವು ಸಹ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ. ಈ ಕ್ವಾಂಟಿಟಿಗೆ ನಿಮಗೆ ಅಪ್ರಾಕ್ಸ್ 1 ಸ್ಪೂನಷ್ಟು ಹಿಡಿಸುತ್ತೆ. ಆ್ಯಂಡ್ 1/4 ಸ್ಪೂನಷ್ಟು ಹಿಂಗುನ ಹಾಕಿ. ಈಗ ಇದೆಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ನ ಮಾಡ್ಕೋಬೇಕು. ಪೌಡರ್ನ ಪೂರ್ತಿ ನೈಸಾಗಿ ಮಾಡಬೇಡಿ, ಸ್ವಲ್ಪ ತರಿಯಾಗಿರಬೇಕು. ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಸ್ಪೈಸಿ ಕಡಿಮೆ ಅನ್ನಿಸ್ತು ಅಂದರೆ ನೀವು ಇದಕ್ಕೆ ಚಿಲ್ಲಿ ಪೌಡರ್ ಸಹ ಆ್ಯಡ್ ಮಾಡ್ಬೋದು. ಬಟ್ ನಾನು ಹಾಕಿರೋ ಚಿಲ್ಲೀಸ್ ಮ್ಯಾಕ್ಸಿಮಮ್ ಇದೆ, ನಿಮ್ಗೆ ಅವಶ್ಯಕತೆ ಬರಲ್ಲ. ಪೌಡರ್ ಮಾಡಿದ ಮೇಲೆ ಇದ್ರದ್ದು ಸ್ವಲ್ಪ ಟೇಸ್ಟ್ ನೋಡಿ, ಸಾಲ್ಟ್ ಏನಾದರೂ ಕಡಿಮೆ ಅನಿಸ್ತು ಅಂದರೆ ನೀವು ಮತ್ತೆ ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ವಲ್ಪ ಜುರಿಯಾಗಿರಲಿ, ತುಂಬ ನೈಸಾಗಿ ಮಾಡಬಾರ್ದು. ನೋಡಿ, ಈ ಥರ ಇರಲಿ. ನಾರ್ಮಲ್ ಆಗಿ ನಾವೆಲ್ಲರೂ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿನ ಮಾಡ್ತೀವಿ. ನೀವೇನಾದರೂ ಈ ಮೆಥಡ್ನ ಟ್ರೈ ಮಾಡಿರಲಿಲ್ಲ ಅಂದರೆ ಒಂದ್ಸಲ ಇದನ್ನ ಟ್ರೈ ಮಾಡಿ. ಇದನ್ನು ಮಾಡ್ತಿರ್ಬೇಕಾದ್ರೆ ತುಂಬ ಮಜಾ ಸಿಗುತ್ತೆ. ನಾನು ಮಾತ್ರ ಇದನ್ನು ಮಾಡ್ತಿರ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿದೆ. ಸೊ ಡೋಂಟ್ ಮಿಸ್ ದ ಎಂಜಾಯ್ಮೆಂಟ್. ಕುಕ್ಕಿಂಗ್ ಮಾಡಬೇಕಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕ್ಬಿಟ್ಟು ಮಾಡಿ ಮುಗಿಸ್ಬಿಡೋದಲ್ಲ. ಕುಕ್ಕಿಂಗ್ ಮಾಡಬೇಕಾದ್ರೆ ಅದನ್ನು ಎಂಜಾಯ್ ಮಾಡಬೇಕು, ಫೀಲ್ ಮಾಡಬೇಕು, ಆಗಲೇ ಆ ಡಿಶ್ ತುಂಬ ಟೇಸ್ಟಿಯಾಗೋದು. ದಿಸ್ ಈಸ್ ಒನ್ ಆಫ್ ದ ಓಲ್ಡ್ ಮೆಥಡ್ ಆಫ್ ಡೂಯಿಂಗ್ ಇಡ್ಲಿ. ಫಸ್ಟ್ ಒಂದು ಪಾತ್ರೆಗೆ ಬಟ್ಟೆನ ಕಟ್ಟಿ ಆ ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಸ್ಟವ್ನ ಆನ್ ಮಾಡಿ. ಈಗ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಸೋಡಾ ಪುಡಿ ಹಾಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ನೋಡಿ, ನೀರು ಬಾಯ್ಲ್ ಆಗ್ತಿದ್ದಾಗೆ ಸ್ಟವ್ನ ಲೋ ಫ್ಲೇಮಲ್ಲಿಡಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಇಡ್ಲಿ ಹಿಟ್ಟನ್ನು ಹಾಕಿ. ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಸೈಜ್ ಇಡ್ಲಿ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ 2 ಸ್ಪೂನಷ್ಟು ಹಾಕಿದ್ದೀನಿ. ಹಾಕಿದ ತಕ್ಷಣ ಸ್ವಲ್ಪ ಸ್ಪ್ರೆಡ್ ಮಾಡಿ ಇದಕ್ಕೆ ಲಿಡ್ ಹಾಕಿ. ಒಂದು 7ರಿಂದ 8 ನಿಮಿಷನ ಬಿಟ್ಟು ಲಿಡ್ಡನ್ನ ಓಪನ್ ಮಾಡಿ. ಎಸ್, ಅವರ್ ಇಡ್ಲಿ ಈಸ್ ರೆಡಿ. ನನಗೆ ಮಾತ್ರ ಹೊಸ ರೆಸಿಪೀಸ್ನ ಟ್ರೈ ಮಾಡೋಕ್ಕೆ ಹಾಗೆ ಈ ಥರ ನ್ಯೂ ಟೆಕ್ನಿಕ್ಸ್ ಯೂಸ್ ಮಾಡಿ ರೆಸಿಪೀಸ್ನ ಮಾಡೋಕ್ಕೆ ತುಂಬಾ ಇಷ್ಟ. ನಿಮಗೂ ಇಷ್ಟ ಇದ್ದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿದ್ರಲ್ಲ, ಇಡ್ಲಿ ತುಂಬಾ ಚೆನ್ನಾಗಾಗಿದೆ. ನಿಮಗೊಂದು ಸೀಕ್ರೆಟ್ ಹೇಳಲಾ? ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ರಿಯಲಿ ಇಟ್ ವರ್ಕ್ಸ್.
ಸೊ ಅದಕ್ಕೆ ಹೇಳೋದು ಓಲ್ಡ್ ಈಸ್ ಗೋಲ್ಡ್ ಅಂತ. ಓಕೆ, ಈಗ ಇಡ್ಲಿ ರೆಡಿಯಾಗಿದೆ ಆ್ಯಂಡ್ ಪುಡಿ ಸಹ ರೆಡಿಯಾಗಿದೆ. ಈಗ ಈ ಇಡ್ಲಿ ಮೇಲೆ ಈ ಪುಡಿನ ಈ ಥರ ಸ್ಪ್ರೆಡ್ ಮಾಡಿ ಹಾಕಿ, ಈಗ ಇದಕ್ಕೆ ತುಪ್ಪನ ಹಾಕಿ, ಸ್ವಲ್ಪ ಸ್ವಲ್ಪ ಹಾಕಬೇಡಿ, ಇಡ್ಲಿ ನೆನೆಯೋ ಥರ ಹಾಕಿ. ಅಂದರೆ ಇಡ್ಲಿನ ತುಪ್ಪದಲ್ಲಿ ಡಿಪ್ ಮಾಡಿರೋ ಥರ ಇರಬೇಕು. ಅಬ್ಬಬ್ಬ, ಇದು ನೋಡ್ತಾ ಇದ್ದರೆ ಫಸ್ಟ್ ಟೇಸ್ಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಹಾಗೆ ಪುಡಿದು ಫ್ಲೇವರ್ ಸಹ ತುಂಬ ಘಮ ಘಮ ಅಂತಿದೆ. ಸೊ ಟೈಮ್ನ ವೇಸ್ಟ್ ಮಾಡೋದೇ ಬೇಡ, ಫಸ್ಟ್ ಟೇಸ್ಟ್ ಮಾಡಿಬಿಡೋಣ ಬನ್ನಿ. ವಾವ್, ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಈ ರೆಸಿಪಿನ ಮಿಸ್ ಮಾಡ್ಕೋಬೇಡಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಸಾಫ್ಟ್ ಆಗಿರೋ ಇಡ್ಲಿ, ಮೇಲ್ಗಡೆ ಸ್ಪೈಸಿಯಾಗಿರೋ ಪುಡಿ, ಹಾಗೆ ತುಪ್ಪ, ಅಬ್ಬಬ್ಬ.